ಸಿ ನಾಗೇಶ್ರವರು ಒಬ್ಬ ಗೌರವಾನ್ವಿತ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದಂಥವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಅವರಿಗೆ ಭಾವಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಅವರ ಕುಟುಂಬಕ್ಕೆ ಆ ಶಕ್ತಿಯನ್ನು, ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಹೇಳಿ ನಾನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀನಿ. ನಾಗೇಂದ್ರ ಅವರು ಏನು ತಪ್ಪು ಮಾಡಿ, ಈಗ ಒಬ್ಬ ಅಪರಾಧಿ ಅವರು ಅಂತ ಈಗಾಗಲೇ ಇದು CIDನೂ ಕ್ಲೀನ್ ಚೀಟ್ ಕೊಟ್ಟಿದೆ. ಆಮೇಲೆ CBIನವರು ತಡೀರಿ ಅಂತ ಇದ್ದಾರೆ. ಅಲ್ಲಿ ಏನು ಚಾರ್ಜ್ ಶೀಟ ಆಗ್ತಿಲ್ಲ, ಏನಿದೆ ತಪ್ಪಲ್ಲಿ? ಅವರು ಅಪರಾಧಿ ಅಂತ ಆದ್ಮೇಲೆ ವಜಾ ಮಾಡಿ ಖಜಾನೆಗೆ ಹೋಗಿರೋರು ಯಾರ್ಯಾರು ಹೋಗಿದ್ದಾರೆ, ಯಾರ್ಯಾರು ತಿಂದಿದ್ದಾರೆ ಅಧಿಕಾರಿಗಳು, ಅವ್ರನ್ನೆಲ್ಲ ತಗೊಂಡೋಗಿ ಎಲ್ಲಿ ಬೇಕಲ್ಲಿ ಕಳಿಸಿ. ಮುಖ್ಯಸ್ಥರು ಇದ್ರೂ ಕೆಲವು ಸಂದರ್ಭದಲ್ಲಿ ಗೊತ್ತಿಲ್ಲದಲೇ ಹೋಗುತ್ತೆ. ಈಗ ಆ ಮುಖ್ಯಸ್ಥರು ನಾನು ಮಂತ್ರಿಗಳ ಶಿಫಾರಸಿನ ಮೇಲೆ ನಾನು ಹಣನ ವರ್ಗಾವಣೆ ಮಾಡಿದ್ದೀನಿ ಅಂತ ಹೇಳಿದಾರ. ಈಗ ಹಣ ರಿಕವರಿ ಆಗಿದೆ, ಯಾರ್ಯಾರು ತಿಂದಿದ್ರು ಅವರೆಲ್ಲ ರಿಕವರಿ ಕೊಟ್ಟಿದ್ದಾರೆ. ಎಲ್ಲಾದರೂ ನಾಗೇಂದ್ರ ಅವರ ಫೋರ್ಸ್ ಮೇಲೆ, ನಾಗೇಂದ್ರ ಅವರ ಕಾರಣದಿಂದ ಈ ಹಣ ನಿಜವಾಗಲೂ ವರ್ಗಾವಣೆ ಆಗಿದೆ ಅಂತೇಳಿ ಎಲ್ಲಾದರೂ ಒಂದು ಮೂಲದಲ್ಲಿ ಗೊತ್ತಾದರೆ ನೀವು ಹೇಳಿ, ಯಾವ್ಯಾವುದನ್ನ ವಿಚಾರನ ತಗೊಂಡು ಅವರು ಬಲಿ ಕೊಡ್ತಕ್ಕಂಥದ್ದು. ಆ ದುಡ್ಡು ಯಾರೋ ತಿಂದಿದ್ರು, ರಿಕವರಿ ಆಗಿದೆ. ಅದನ್ನು ಹೆಂಗೆ ನೇರವಾಗಿ ತಗೊಂಡೋಗಿ ರಾಹುಲ್ ಗಾಂಧಿಯವ್ರ ಮನೆ ಕೊಡೋಕ್ಕಾಗುತ್ತೆ? ಹಂಗಂತ ಕೂಗ್ತಾರಲ್ಲ ಇವರು, ಸರಿಯಾ? ಹೆಂಗೆ ಏನು ಡ್ರಾ ಮಾಡ್ಕೊಂಡು ತಗೊಂಡೋಗಿ ರಾಹುಲ್ ಗಾಂಧಿಯವ್ರ ಮನೆ ಕೊಟ್ಟಿದ್ರು, ಈಗ ರಿಕವರಿ ಹೆಂಗಾಗೋದು? ಯಾರ್ಯಾರು ತಿಂದಿದ್ರು ಅವರೆಲ್ಲ ರಿಕವರಿ ಮಾಡಿದಾರಲ್ಲ. ತಪ್ಪೆಲ್ಲ ತಪ್ಪು ಮಾಡಿರೋ ತಪ್ಪೇ. ಅವ್ರಿಗೆ ಯಾವನ್ ಮಾಡಿದಾನೆ ಅವನಿಗೆ ಕೊಟ್ಟಿದ್ದ ಶಿಕ್ಷೆ ಯಾರು ಬೇಡ ಆಗ್ತದೆ? ವಾಲ್ಮೀಕಿ ಸಮುದಾಯಕ್ಕೆ ಗೊತ್ತಾಗಿದೆ. ವಾಲ್ಮೀಕಿ ಸಮುದಾಯದ ಹಣನ ಯಾರೋ ಕೆಲವು ಅಧಿಕಾರಿಗಳು ಲೂಟಿ ಮಾಡಿದ್ರು. ಸ್ವಲ್ಪ ಇವರು ಜವಾಬ್ದಾರಿಯಾಗಿ ಅದು ನೋಡ್ಬೇಕಾಯ್ತು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆ ಜವಾಬ್ದಾರಿ ಮಾಡಿದ್ಕೆ ಈಗ 2 ವರ್ಷ ಮಂತ್ರಿ ಬಿಟ್ಟು ಪಾಪ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅವರು. ಅವ್ರಿಗಿನ್ನೇನು ಕೆಲಸ ಇಲ್ಲ. ಈಗ BJPಯವರಿಗೆ ಬರ ಬಂದಿದೆ, ಎಂದೂ ಕಾಣದ ಬರ ಬಂದಿದೆ. ಇವತ್ತು ಡಾಟ್ ಡಿಕ್ಲೇರ್ ಮಾಡಬೇಕು ಕೇಂದ್ರ ಸರ್ಕಾರ. ಇವಾಗ ನಾವು ವರದಿ ಕೊಡ್ಬೇಕು, ಎಲ್ಲ ಹೋಗಿ ಜಿಲ್ಲಾವಾರು ವರದಿ ತಂದಿದ್ದೀವಿ, ನಾವು ಸಲ್ಲಿಸ್ತಾ ಇದ್ದೀವಿ. ಆ ಬರದ ಬಗ್ಗೆ ಈಗಿಲ್ಲಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಹಂಗಲ್ಲ. ಇಲ್ಲಿ ನಾನು ಕೇಂದ್ರನಿಗ ಇದು ಮಾಡ್ತಾ ಇಲ್ಲ. ಇಲ್ಲಿ ಸದನದಲ್ಲಿ ಚರ್ಚೆ ಆಗ್ಬೇಕದು ಯಾವ ಮಟ್ಟದಲ್ಲಿ ಆಗಿದೆ ಅಂತ. ಚರ್ಚೆ ಆಗಿ ನಾವು ಕೊಟ್ಟಿರೋ ರಿಪೋರ್ಟು, ಸದನದ ಚರ್ಚೆ ಎರಡನ್ನೂ ಸೇರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಡಾಟ್ ಡಿಕ್ಲೇರ್ ಮಾಡ್ಕೊಂಡ್ಬಂದು NDRF ಗೈಡ್ಲೈನ್ಸ್ ಪ್ರಕಾರ ಈ ರಾಜ್ಯದ ರೈತರಿಗೆ ಪರಿಹಾರ ಕೊಡಿಸಿ ರಾಜ್ಯದ ರೈತರನ್ನ ಇಂಥ ಸಂಕಷ್ಟದಲ್ಲಿ ಪಾರು ಮಾಡೋದು ಬಿಟ್ಟು ಯಾವುದಕ್ಕೆ ಇದನ್ನು ಇಟ್ಕೊಂಡು ಇವರು 3 ದಿವಸ ಸದನನ 4 ದಿವಸ ಸದನನ ಹಾಳು ಮಾಡ್ತಾರೆ ಅಂದರೆ ಏನಿದೆ ಇದರಲ್ಲಿ? ಎಲ್ಲರ ಹೌದು. ನೀವು ಹೇಳಿ, ರಾಹುಲ್ ಗಾಂಧಿಯವ್ರ ಮನೆಗೆ ಹೋಗಿರೋದನ್ನ ತೋರಿಸ್ರಿ, ಹೆಂಗೋಯ್ತೆ. ಎಲ್ಲಾರು ಒಬ್ರು ಇಲ್ಲ ನಾನು ತಗೊಂಡು ಇಂಥವ್ರ ಮನೆಗೆ ಕೊಟ್ಟು ಬಂದೆ ಅಂತ ಹೇಳಿಸ್ರಿ ಸಾಕ್ಷಿನ. ಸಾಕ್ಷ್ಯಾಧಾರಗಳಿಲ್ದಲೇ ಬರೀ ಈ ಜನನ ಮಿಸ್ಗೈಡ್ ಮಾಡೋಕ್ಕೋಸ್ಕರ, ಕರ್ನಾಟಕ ರಾಜ್ಯದ ಜನನ ಮಿಸ್ಗೈಡ್ ಮಾಡೋಕ್ಕೋಸ್ಕರ ಇಂಥ ಕೆಟ್ಟ ಪ್ರವೃತ್ತಿನ ಮಾಡೋದು ಸರಿಲ್ಲ. ಇದು ಸಂಸದೀಯ ವ್ಯವಸ್ಥೆ ಅಲ್ಲ. ನಾವು ಬಂದಿರೋದು ಯಾಕೆ? 6 ತಿಂಗಳಿಗೊಂದ್ಸಾರಿ ಸಭೆ ಸೇರೋದು ಯಾಕೆ? 3 ತಿಂಗಳಿಗೆ 4 ತಿಂಗಳಿಗೆ ಅಲ್ಲಿ ಎಂಥ ಜ್ವಲಂತ ಸಮಸ್ಯೆಗಳಿದ್ದಾವೆ ಇವತ್ತು ನಮ್ಮ ಮುಂದೆ. ಈಗ ಕಾವೇರಿ ಬೇಸಿನ್ನಲ್ಲಿ ನೀರನ್ನು ಬಿಡುವಂಥದ್ರಲ್ಲಿ ಜ್ವಲಂತ ಸಮಸ್ಯೆ ಬಂದು ಒದಗಿದೆ. ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಇವತ್ತು ನಮ್ಮದೇ ಆದಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ
ಇವತ್ತು ನಮ್ಮ ಆ ಕಾವೇರಿ ಮೂಲದ ನೀರನ್ನು ಬಿಡಬೇಕಾದ್ರೆ ನಮ್ಮ ಕಣ್ಣೀರು ಬೀಳ್ತಾ ಇದೆ. ಇವತ್ತು ಎಂಥ ಸಂಕಷ್ಟದಲ್ಲಿ ನಾವಿದ್ದೀವಿ. ಮಳೆ ಬಂದಿಲ್ಲ, ಬರ. ಇದ್ರ ಮಧ್ಯದಲ್ಲಿ ನಾವು ನೀರನ್ನು ಯಾವ ರೀತಿ ತೂಗಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಬಿಟ್ಟು ಇದ್ರ ಚರ್ಚೆ ಬಿಟ್ಟು ಇವ್ರಿದು ಏನೋ ಬಂದ್ರೆ ಅವ್ರು ತಪ್ಪು ಮಾಡಿದ್ರೆ ಅನುಭವಿಸ್ಲಿ ಬಿಡಿ, ಕೊಡಿಸಿ, ಅವ್ರು ಕೊಡಲಿ ತೀರ್ಪ. CBI ED ಎಲ್ಲ ಕೊಟ್ಟಿದ್ದಾರಲ್ಲ, ಅವ್ರು ಇವ್ರ ಅಪರಾಧ ಅಂತ ಕೊಡ್ಲಿ, 5 ನಿಮಿಷ ಅವ್ರ ಮಂತ್ರಿ ಸ್ಥಾನದಲ್ಲಿ ಮುಂದುವರೆದ್ರೆ ಇವ್ರು ಕೇಳಿ. ಯಾರ ಮೇಲೆ ಆಪಾದನೆಗಳಿಲ್ಲ? ಆಪಾದಿತರೆಲ್ಲ ಇವರು ಅಂತ ಹೇಳಕ್ಕಾಗತ್ತಾ? ಅವತ್ತು ಇಷ್ಟೊಂದು ಹಣ ಹೋಗಿದೆ, ಎಲ್ಲೋ ಅಪರಾಧ ಆಗಿರ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ರಾಜೀನಾಮೆ ತಗೊಂಡದ್ದು ನಿಜ. ಆದರೆ ಈಗ ನೋಡಿದರೆ ಇವ್ರದ್ದೇನು ತಪ್ಪಿಲ್ಲ ಅಂತಕ್ಕಂಥದ್ದನ್ನ ಕೊಟ್ಟಾಗ ಮತ್ತು ಅವರನ್ನ ನಾವು ಮುಂದುವರಿಸಿ ಇಲ್ಲಿ ಬಂದು 3 ದಿನ 4 ದಿನ ಸದನನ ಹಾಳು ಮಾಡಿ ಈ ರಾಜ್ಯದ ಜನತೆಗೆ ಇದು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. CLP ಸಭೆ ನಡೆದಿದೆ, ಬಹಳ ಸ್ವಾರಸ್ಯಕರವಾಗಿ ನಡೆದಿದೆ. ಸಿದ್ದರಾಮಯ್ಯನವರು CLP ಸಭೆಗೂ ಬರಲಿಲ್ಲ ಸರ್. DK ಶಿವಕುಮಾರ್ ಅವರು ಫಸ್ಟ್ ಸಿದ್ದರಾಮಣ್ಣವರು ಏನು ಯಾವ CLP ಸಭೆಯಲ್ಲಿ ಯಾವ ಉದ್ದೇಶಕ್ಕೆ ಬಂದಿಲ್ಲ ಗೊತ್ತಿಲ್ಲ. ಇವತ್ತು CWC ಸಭೆ ಕರೆದಿದ್ದಾರೆ, ಸೆಂಟ್ರಲ್ಲಿ ಹೋಗಿದ್ದಾರೆ. ಯಾರು ಯಾವ ಅಸಮಾಧಾನ ಇಲ್ಲ, ನೀವೇ ಅಸಮಾಧಾನ ಅಂತ ಹೇಳೋರು. ಯಾಕೆ ಅವ್ರಿಗೆ ಯಾವುದೋ ಆರೋಗ್ಯ ದೃಷ್ಟಿನೋ ಮತ್ತೊಂದು ಏನೋ ಇರಬಹುದು, ಬಂದಿಲ್ಲ. ಸದನಕ್ಕೆ ಬಂದಿದ್ಮೇಲೆ ಹೋಗಿರ್ತಾರೆ, ಯಾವುದೋ ಇದು ಅಂತ ಇದಿಲ್ಲ ಅಂತ ತಿಳ್ಕೊಂಡಿರ್ಬೋದು. ಇರ್ತಾರೆ, ಇದೆ ತೃಪ್ತಿ ಇದೆ. ಅವ್ರು ಹೇಳಿದವ್ರಿಗೆ 7-8 ಜನ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಎಲ್ಲವೂ ಚೆನ್ನಾಗಿದೆ, ಏನಾಗಿಲ್ಲ. ಈಗ 1-2 ಸಣ್ಣ ತಪ್ಪುಗಳು ಇರ್ತವೆ, ಅವ್ನು ಸರಿ ಮಾಡ್ಕೊಂಡು ಹೋಗ್ಬೇಕು. ಪಕ್ಷ ಅಲ್ವ ಇದು, ಸರ್ಕಾರ ಅಲ್ವ ಇದು. ಆಮೇಲೆ ಚಾಮರಾಜನಗರ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಮೃತರ ಕುಟುಂಬಗಳಿಗೆ ತಮಿಳುನಾಡು ನಿಯೋಗ ಬಂದು ಅವ್ರಿಗೆ ಸಾಂತ್ವನ ಹೇಳ್ತಾರೆ, 1 ಕೋಟಿ ಪರಿಹಾರ ಕೊಡಿ ಅಂತ ಕೇಳ್ತಿದ್ದಾರೆ ಸರ್. ತಮಿಳ್ನಾಡಿನವ್ರನ್ನೇ ಕೊಡೀನಿ. ನಮ್ಮ ರಾಜ್ಯದಲ್ಲಿ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆ ಅದು ಕೊಟ್ಟರೆ, ವಿಶೇಷವಾಗಿ ಕೊಡೋದಾದ್ರೆ ತಮಿಳ್ನಾಡಿನವ್ರು ಕೊಡೀನಿ. ನಾವು ಬೇಡ ಅನ್ನಲ್ಲ. ನಾವು ಈ ರಾಜ್ಯ ನಡೆಸುವಾಗ ಇಂಥವು ಬೇಕಾದಷ್ಟು ಘಟನೆಗಳು ಆಕಸ್ಮಿಕವಾಗಿ ಆಗ್ತವೆ. ಅದೇನು ಬೇಕು ಅಂತ ಮಾಡಿದ್ದಾರೆ ಅವತ್ತು. ಅಲ್ಲಿ ನಡೆದಂಥ ಘಟನೆ, ಇವರು ತಪ್ಪು ಅವರು ತಪ್ಪು, ನ್ಯಾಯಾಂಗ ತನಿಖೆ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಗೊತ್ತಾಗುತ್ತೆ. ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಬೇಡಿ ಅಂತ DK ಅವರು ವಾರ್ನ್ ಮಾಡಿದ್ದಾರೆ. ಹೌದು, ಹಸ್ತಕ್ಷೇಪ ಮಾಡಬೇಡಿ, ಕರೆಕ್ಟ್. ಅವರು ಅದೇ ಪಕ್ಕದ ಬಾರ್ಡರ್ ಅಂತ ಹೇಳ್ಬಿಟ್ಟು ಬಂದು ನಮ್ಮ ರಾಜ್ಯದ ವ್ಯವಸ್ಥೆಗೆ ಅವರೇ ಯಾಕೆ ಬಾಯಿ ಹಾಕ್ಬೇಕು? ಈಗ ನೋಡ್ರಿ, ಫಾರೆಸ್ಟ್ ಅಲ್ಲಿ ಕಿಡಿಗಳಲ್ಲಿ ನಡೀತಾ ಇರುತ್ತೆ ಇವೆಲ್ಲ ತನಿಖೆಯಿಂದ ಹೊರಗೆ ಬರ್ತವೆ. ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ. ನ್ಯಾಯಾಂಗ ತನಿಖೆ ಆಗಲಿ, ಎಲ್ಲ ಸಮರ್ಪಕವಾಗಿ ಹೊರಗೆ ಬರಲಿ. ಇಂಥವೆಲ್ಲನೂ ಮಟ್ಟ ಹಾಕಬೇಕಾಗತ್ತೆ. ಗಡಿ ಬಾರ್ಡರ್ಗಳಲ್ಲಿ, 2 ರಾಜ್ಯಗಳ ಗಡಿ ಬಾರ್ಡರ್ಗಳಲ್ಲಿ, ಕಾಡಿನಲ್ಲಿ ಇಷ್ಟಿಷ್ಟು ಅವ್ಯವಹಾರಗಳು ನಡೀತವೆ. ಅದು ಯಾಕಾಯ್ತು, ಏನಕ್ಕಾಯ್ತು, ಯಾತಕ್ಕೆ ಸೂಟೌಟ್ ಆಯಿತು, ಎಲ್ಲ ತನಿಖೆಯಿಂದ ಹೊರಗೆ ಬಂದ ಮೇಲೆ ಪ್ರತಿಕ್ರಿಯಿಸ.